ಪಾವಗಡ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ವಿವಿಧ ಶಸ್ತ್ರಚಿಕಿತ್ಸೆ ಪಡೆದ 3 ಮಹಿಳೆಯರು ಸಾವನ್ನಪ್ಪಿದ ಹಿನ್ನೆಲೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದರು. ಇನ್ನು ದಾಖಲೆಗಳನ್ನು ಪರಿಶೀಲಿಸಿ ಆಸ್ಪತ್ರೆಯಲ್ಲಿ 70% ಸಿಸರಿನ್ ಡೆಲಿವರಿ ಮಾಡುತ್ತಿರುವುದನ್ನು ಕಂಡು ವೈದ್ಯರ ವಿರುದ್ಧ ಸಚಿವರು ಕಿಡಿಕಾರಿದರು. ಅಲ್ಲದೆ ಇದೇ ವೇಳೆ ವೈದ್ಯರುಗಳ ಅಮಾನತಿಗೆ ಡಿಎಚ್ಒ ಮಂಜುನಾಥ್ ಅವರಿಗೆ ಸೂಚನೆ ನೀಡಿದರು. ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಘಟನೆಗಳು ತನ್ನ ಕಚೇರಿಯಲ್ಲಿ ತನ್ನ ಸರ್ಕಾರಿ ಸಂಸ್ಥೆಯಲ್ಲಿ ಅಂಥ ಕುಟುಂಬಗಳಿಗೆ ಸಹಾಯ ಹಸ್ತ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿ. ನಾನು ಇಲಾಖಾ ಮಂತ್ರಿ ಜೊತೆ ಮಾತಾಡ್ತೇನೆ, ಜಿಲ್ಲಾಧಿಕಾರಿಗಾಗಲೇ ಇಂಪಾರ್ಟೆಂಟ್ ಹೇಳಿದ್ದೇನೆ. ಪರಿಹಾರದ ಬಗ್ಗೆ ಪರಿಹಾರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತೇನೆ. ಆದರೆ ನಾನೆಲ್ಲ ಕಡತಗಳನ್ನು ನೋಡಿದಾಗ ಏನು ನ್ಯಾಷನಲ್ ಅವರೇಜ್ ಸಿಜರಿನ್ ಕೇವಲ 30% ಮಾಡಬೇಕು, ಆದರೆ ನಮ್ಮ ಪಾವಗಡದಲ್ಲಿ 70% ಸಿಜರಿನ್ ಕೇಸಸ್ ನಡೀತಾ ಇದೆ. 70%. ಇದು ದೇಶದ ರಾಜ್ಯದ ಅವರೇಜ್ ಡೆಲಿವರಿ ಆಗೋದಕ್ಕೆ ವಿರುದ್ಧವಾದಂಥ ನಡೆ ಪಾವಗಡದಲ್ಲಿ ನಡೀತಾ ಇದೆ. ಅದನ್ನು ಅಬ್ಸರ್ವೇಷನ್ ಅನ್ನು ಮಾಡಿದ್ದೇನೆ. ಪ್ರತಿ 100 ಜನ ಮಕ್ಕಳಿಗೆ 20-25 ಜನ ಲೋ ವೇಟ್ ಮಕ್ಕಳು ಇಲ್ಲಿ ಜನಿಸ್ತಾ ಇದ್ದಾರೆ. ಅದಕ್ಕೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಜಾಯಿಂಟ್ ಆಗಿ ಇದ್ರ ಬಗ್ಗೆ ಪ್ರತಿ ತಿಂಗಳು ನಡೆಯುವಂಥ ಸಭೆಯಲ್ಲಿ ಏನು ಕೊರತೆ ಆಗಿದೆ ಮಕ್ಕಳಿಗೆ ಆ ರಿಪೋರ್ಟ್ ಮೇಲೆ ಸರ್ಕಾರದ ಒಂದು ಟ್ರೀಟ್ಮೆಂಟನ್ನು ಆ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅದಕ್ಕೆ ಏನು ಕ್ರಮ ಜರುಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಆಗಲಿಲ್ಲ. ಅದ್ರ ಜೊತೆಗೆ ನಾವಿಲ್ಲಿ ನೋಡಿದಾಗ ಮತ್ತು ಅಧಿಕಾರಿಗಳು ಐಡೆಂಟಿಟಿ ಮಾಡಿರೋದು ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸನ್ನು ಈ ಹಾಸ್ಪಿಟಲ್ ಫಾಲೋ ಮಾಡಲಿಲ್ಲ ಅಂತ. ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಇಂಥ ಡೆತ್ ಕೇಸಸ್ ನಡೀತದೆ. ಅದರ ಬಗ್ಗೆ ಗೊತ್ತಿದ್ದು ಈ ತಪ್ಪನ್ನು ಇಲ್ಲಿನ ನಮ್ಮ ಇನ್ಚಾರ್ಜ್ ಹಾಸ್ಪಿಟಲ್ ಯಾರಿದ್ದಾರೆ ಅವರು ಇರ್ಬೋದು, ಗೈನಕಾಲಜಿಸ್ಟ್ ತಪ್ಪನ್ನು ಮಾಡಿದ್ದಾರೆ. ಅದು DHOನೇ ಒಪ್ಕೊಳ್ತಾರೆ. ಆದ್ದರಿಂದ ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಅವರನ್ನು ಈ ಪಾವಗಡಕ್ಕೆ ಅವರ ಸೇವೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೇನೆ. ಆ ಒಂದು ಸಾವಿಗೆ ಕಾರಣ ಇವರೇ ಆಗ್ತದೆ.